ಹಲೋ ಎಕ್ಸ್ಕ್ಯೂಸ್ ಮೀ, ಏನಂದೆ ನೀನು? ನಿಮ್ಮಪ್ಪ ಅಮ್ಮ ಆಚೆ ಬಂದಾಗ ಹೀಗೆ ಹೇಳ್ತೀಯಾ? ಏಯ್, ಅವ್ರ ಪರವಾಗಿ ಮಾತಾಡಕ್ ನೀನ್ ಯಾರೋ? ಹೇಳೋ, ಅವ್ರ ಪರವಾಗಿ ಮಾತಾಡಕ್ ನೀನೇನು ಅವ್ರ ಮಗನ? ಅವ್ರು ನನಗೆ ಯಾರೇ ಆಗಿರಲಿ, ನಿನಗದು ಬೇಕಾಗಿಲ್ಲ. ಮೊದಲು ಅವ್ರ ಹತ್ರ ಸಾರಿ ಕೇಳು. ನನಗೆ ಸಾರಿ ಕಳಿ, ಬಿಡೋಣ ಕೈನ. ಕುಡ್ದಿದ್ದಲ್ದೆ ಬಾಯಿಗೆ ಬಂದಿದ್ದು ಮಾತಾಡ್ತಿದ್ಯಾ? ಹೇಳೋರು ಕೇಳೋರು ಯಾರು ಇಲ್ಲ ಅನ್ಕೊಂಡಿದ್ಯಾ? ಈಗ ನೀನಾಗಿ ನೀನೇ ಸಾರಿ ಕೇಳ್ತೀಯ ಇಲ್ವಾ? ಕೇಳ್ತೀನಿ ಕೇಳ್ತೀನಿ. ಕೇಳೋ. ತಪ್ಪಾಯ್ತು, ದಯವಿಟ್ಟು ನನ್ನ ಕ್ಷಮಿಸಿ. ಪೂರ್ಣಿ, ಹೊರಡೋಣವಾ? ನಿಧಿ 2 ಸಲ ಫೋನ್ ಮಾಡಿದ್ದಾಳೆ, ಅವ್ರಿಗೂ ಹೊರಡಕ್ಕೆ ಹೇಳು. ಸ್ವಲ್ಪ ನಿಧಾನಕ್ಕೆ ಹೋಗ್ತೀನಿ, ತೊಂದರೆ ಇಲ್ಲ ತಾನೆ? ನೀವು ಜೋರಾಗಿ ಹೋದ್ರೆ ಅವ್ರ ಸೈಕಲ್ ಓಡಿಸೋದಕ್ಕೆ ಬೆಳಕಿರಲ್ಲ ಅನ್ನೋದಕ್ಕೆ ತಾನೇ ನೀವು ನಿಧಾನವಾಗಿ ಹೋಗ್ತಾ ಇರೋದು. ನಿಮ್ಗೆ ನನ್ನ ಮನಸ್ಸಿನ ಮಾತು ಕೇಳಿಸುತ್ತೆ ಅನ್ನೋದನ್ನ ಮರ್ತೇ ಬಿಡ್ತೀನಿ ನೋಡಿ. ಇದೇ ಅಲ್ವಾ ಜೀವನ ಅಂದ್ರೆ ಮಾಧವ್ ಅವರೇ. ಮಕ್ಕಳಿಗೆ ಕತ್ಲು ಅನ್ಸಿದಾಗ ಬೆಳಕು ತೋರಿಸ್ಬೇಕು. ನಾವೇ ಅವ್ರಿಗೆ ದಾರಿ ತೋರಿಸಿದ್ದು ಅಂತ ಅವ್ರಿಗೆ ಗೊತ್ತಾಗದೇ ಇದ್ರು ಪರವಾಗಿಲ್ಲ, ದಾರಿ ತೋರಿಸಿದೀವಲ್ಲ ಅನ್ನೋ ಸಾರ್ಥಕತೆ ನಮ್ಗಿರ್ಬೇಕು. ಇವತ್ತು ಅವಿ ನಮ್ಮ ಪರವಾಗಿ ನಿಂತಾಗ ಏನೋ ಒಂಥರ ಚಿಕ್ಕ ಸಮಾಧಾನ ಆಯ್ತು. ಆದ್ರೆ ನನ್ನ ಕಾರಣಕ್ಕೆ ಸಮರ್ಥ್ ನಿಮ್ಮಿಂದ ದೂರ ಆಗ್ತಿದ್ದಾನೆ ಅಂದಾಗ ಬೇಜಾರಾಗ್ತದೆ. ನೊಂದ್ಕೋಬೇಡಿ,
ಅಲ್ಲಿ ಸಮರ್ಥ್ ನೀನ್ ನನ್ನ ಅಮ್ಮನೇ ಅಲ್ಲ ಅಂದಾಗ ನನಗೂ ನೋವಾಯ್ತು. ಆದ್ರೆ ಅಕಸ್ಮಾತ್ ಆಗಿ ಅಭಿ ಅಮ್ಮ ಅಂದಾಗ ಮನ್ಸಿಗೇನೋ ನೆಮ್ಮದಿ ಸಿಕ್ತು. ಮುಂದೊಂದ್ ದಿನ ಸಮರ್ಥ್ ನಾನು ಒಪ್ಕೋತಾನೆ ಅನ್ಸುತ್ತೆ. ನೀವು ಮಾವನ ಮೇಲೆ ಎಷ್ಟೇ ಕೋಪ ತೋರಿಸ್ಬೋದು, ಆದರೆ ನಾವು ಮುಂದಕ್ಕೆ ಹೋಗ್ತಿರೋದು ಮಾವ ತೋರಿಸಿರೋ ಬೆಳಕಿಂದಾನೆ ಅನ್ನೋದಂತೂ ನಿಜ. ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕಾಗಿದೆ. ಯಾಕೆ ಯಾಕೆ ಅಂತ ನಿಮಗೆ ಗೊತ್ತು. ನೀವು ಒಪ್ಕೊಂಡ್ರು ಬಿಟ್ರು ಒಂದಂತೂ ಸತ್ಯ, ನಿಮಗೆ ನಿಮ್ಮ ಅಪ್ಪನ ಮೇಲೆ ತುಂಬಾನೇ ಪ್ರೀತಿ ಇದೆ. ಏನಿದು ಮಾಮ್, ಇವ್ರು 4 ಜನ ಒಟ್ಟಿಗೆ ಖುಷಿ ಇವ್ರ ಖುಷಿಗೆ ಆಯಸ್ಸು ತುಂಬ ಕಡಿಮೆನೆ. ನೋಡ್ತಾ ಇರು, ಒಬ್ಬೊಬ್ಬರಿಗೂ ಹೇಗೆ ಹಬ್ಬ ಮಾಡಿಸ್ತೀನಿ ಅಂತ. ಹೇಗದು? ಸೀರೆ ತೋರಿಸಿದೆ. ಸೀರೆನಾ? ಒಂದು ಸೀರೆ ಕೊಡೋಕೆ ಇಷ್ಟೆಲ್ಲ ಯೋಚಿಸ್ಬೇಕಾ? ಇದಕ್ಕೂ ಮುಂಚೆನೇ ಒಂದ್ಸಲ ಕೊಟ್ಟಿದ್ನಲ್ಲ. ಅವ್ರು ಏನು ಅನ್ಕೊಂಡಿರ್ಲಿಲ್ಲ ತಾನೆ, ಮತ್ತ್ಯಾಕೆ ಚಿಂತೆ ಮಾಡಬೇಕು? ನಾನು ಇದನ್ನು ಕೊಟ್ಟರೆ ಮಾಧವ್ ಅವ್ರು ಏನು ಅನ್ಕೋತಾರೋ, ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ. ಮಾಧವ್ ಅವರೇ, ನೀವು ಹೇಳಿ. ಇಲ್ಲ ನೀವು ಹೇಳಿ. ಅದು ನಾನು ಇಲ್ಲ, ನೀವೇ ಏನೋ ಹೇಳಬೇಕು ಅಂದ್ಕೊಂಡಿದ್ದೀರಿ ಅನ್ಸುತ್ತೆ, ಹೇಳಿ. ಹಾಗೇನಿಲ್ಲ, ಮೊದಲು ನೀವೇ ಹೇಳಿ. ಪರವಾಗಿಲ್ಲ, ಹೇಳಿ. ನಾನು ನಿಮ್ಗೇನೋ ಕೊಡಬೇಕು. ಒಂದು ಕೆಲಸ ಮಾಡಿ, ನೀವು ಕಣ್ಣು ಮುಚ್ಕೊಳ್ಳಿ. ನೀವು ಅಷ್ಟೇ. ನೀವು ಕಣ್ಣು ಬಿಡ್ಬೋದು. ನೀವು ಅಷ್ಟೇ. ಈ ಉಡುಗೊರೆ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಿಮಗೂ ಅಷ್ಟೇ.
ಒಳ್ಳೆ ಮನಸ್ಸಿನವರು ಏನು ಕೊಟ್ಟರು ಇಷ್ಟ ಆಗುತ್ತೆ. ನಿಮ್ಗೊಂದು ಖುಷಿ ವಿಷಯ, ಪೂಜೆಗೆ ದತ್ತ ಅವರೆಲ್ಲ ಬರ್ತಿದ್ದಾರೆ. ಹೌದಾ? ಅನ್ಯಮ್ಮ, ಅಯ್ಯ ಅವ್ರ ಹೆಂಡತಿ. ನಮಸ್ಕಾರ. ಮನೆ ಹಿರಿ ಸೊಸೆ, ಕಲಶ ರೆಡಿ ಮಾಡಿ. ದೇವ್ರ ಕೋಣೆವರೆಗೂ ಬಂದು ಪೂಜೆ ಮಾಡೋ ಹಕ್ಕು ಯಾರೇ ಕೊಟ್ರು ನಿಂಗೆ? ನಮ್ಮನೆ ದೇವ್ರ ಕೋಣೆಗಂತೂ ಯಾವ ಕಾರಣಕ್ಕೂ ನಿನಗೆ ಪ್ರವೇಶ ಇಲ್ಲ. ಮಾಮ್, ರಾತ್ರಿ ನಿದ್ದೆ ಬಂತಾ? ಅಲ್ಲ, ಇಡೀ ಫ್ಯಾಮಿಲಿ ಲಾಂಗ್ ಡ್ರೈವ್ಗೆ ಹೋಗಿದ್ರಲ್ಲ, ಅದಕ್ಕೆ ಕೇಳಿದೆ ಅಷ್ಟೆ. ಮನೇಲಿ ಪೂಜೆ ನಡೀತಿದೆ, ಬೆಳಗ್ಗೆನೆ ಬಯಸ್ಕೋಬೇಡ. ಆಯ್ತಾಯ್ತು, ನಿನಗೆ ಬೇಜಾರಾಗಿಲ್ಲ ಅಂತ ನೀನು ಎಷ್ಟೇ ಪ್ರಿಟೆಂಡ್ ಮಾಡ್ಬೋದು ಮಾಮ್. ಆದರೆ ನಿನ್ನೆ ಅವ್ರು 4 ಜನ ಒಟ್ಟಿಗೆ ಬಂದ್ರಲ್ಲ, ಅವಾಗ ನಿನ್ನ ಮುಖ ಹೇಗಿತ್ತು ಅಂತ ನನಗೆ ಗೊತ್ತು. ನಿಧಿ, ಎನಫ್. ಅಯ್ಯೋ, ಇದ್ದಿದ್ದನ್ನು ಹೇಳಿದ್ರೆ ಯಾಕೆ ಹೀಗಾಡ್ತೀಯ? ಕೆಲವೊಂದ್ಸಲ ಇದ್ದಿದ್ದನ್ನ ಹೇಳಬಾರ್ದು. ನಿನ್ನ ಕೆಲಸ ಏನಿದೆ ಅದನ್ನ ನೋಡ್ಕೊ. ಇಲ್ಲಿ ರೂಮಿಗೆ ಬಂದು ನನಗೆ ಯಾಕೆ ಇರಿಟೇಟ್ ಮಾಡ್ತಿದ್ಯಾ? ಅಯ್ಯೋ, ನಿನ್ನ ಜೊತೆ ಮಾತಾಡ್ಕೊಂಡು ನಾನು ಬಂದಿದ್ದ ವಿಷಯನೇ ಮರ್ತೆ ನೋಡು. ಅಲ್ಲ, ಈಗ ವೀಲ್ ಚೇರ್ ತರಲ್ಲ. ವೀಲ್ ಚೇರಾ? ಯಾಕೆ? ಪೂಜೆ ಅಲ್ವಾ, ಡ್ಯಾಡ್ಗೂ ಇಲ್ಲೇ ಕೂತು ಕೂತು ಬೋರ್ ಆಗಿರುತ್ತೆ. ಕೆಳಗೆ ಕರ್ಕೊಂಡು ಹೋದ್ರೆ ಅವ್ರಿಗೂ ಖುಷಿ ಆಗುತ್ತೆ. ಮೊದಲೇ ಟೈಮ್ ಆಗ್ತಿದೆ ನಿಂದೊಂದು. ಅಲ್ಲಿ ಪುರೋಹಿತರು ಬಂದಿದ್ದಾರೆ, ನಾನು ಹೋಗದೆ ಅಲ್ಲಿ ಏನೂ ನಡೆಯಲ್ಲ ಅಂತ ನಿಂಗೆ ಗೊತ್ತಲ್ವಾ? ಪ್ರತಿ ವರ್ಷನೂ ನಾನು ಹೋದ್ಮೇಲೆ ಪುರೋಹಿತರು ಅಲ್ಲಿ ಪೂಜೆ ಶುರು ಮಾಡೋದು. ನಡಿ ನಡಿ, ಟೈಮ್ ಆಗ್ತಿದೆ. ಮಾಡಿ ಕೂತ್ಕೊಳ್ಳಿ. ಯಾವ ಮಾಡಿ. ಎಲ್ಲ ಕೆಲಸನ ಎಷ್ಟು ಶ್ರದ್ಧೆಯಿಂದ ಮಾಡ್ತೀವಮ್ಮ, ಸ್ವಲ್ಪನೂ ಆಡಂಬರ ಇಲ್ಲ. ಈ ಮನೆಗೆ ನೀವು ಸರಿಯಾದ ಸೊಸೆ. ನಮಸ್ತೆ ಅಮ್ಮ, ಹೇಗಿದ್ದೀರಿ?
ನಾನು ಚೆನ್ನಾಗಿದ್ದೀನಿ ಪುರೋಹಿತ್ರೆ. ನಿಮ್ಮ ಓರ್ಗಿತ್ತಿ ಎಲ್ಲ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಕಳಶಕ್ಕೆ ಪ್ರತಿ ವರ್ಷ ಒಂದು ಬಂಗಾರದ ಹಾರ ಹಾಕ್ತಿದ್ರಲ್ಲ, ಅದನ್ನು ಹಾಕಿಬಿಡಿ, ಪೂಜೆ ಶುರು ಮಾಡೋಣ. ಬಂಗಾರದ ಹಾರನ ಮರ್ತಿದ್ದೀರಾ ಅಂತ ಅನ್ಸುತ್ತೆ. ಹಿರಿಯ ಸೊಸೆಗೆ ಗೊತ್ತಿಲ್ಲದೆ ಇರತ್ತಾ? ಪುರೋಹಿತ್ರೆ, ಅದು ನನ್ನ ಹತ್ರ ಇದೆ. ನಿಧಿ, ಹೋಗಿ ತಗೊಂಡ್ಬಾ. ಓಕೆ ಪುರೋಹಿತ್ರೆ, ನಾನು ಬಂದೆಲ್ಲ ಮಾಡ್ತಿದ್ದೆ, ನೀವು ನೋಡಿದ್ರೆ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಇವರು ಸಹಾಯ ಮಾಡಿದ್ದಕ್ಕೆ ಬೇಗ ಆಯಿತು. ಯಾರು ಮಾಡಿದ್ರೇನು, ಇವರು ಈ ಮನೆ ಸೊಸೆ ತಾನೇ. ಇವರು ನಮ್ಮ ಭಾವನ ಹೆಂಡತಿ ಅಷ್ಟೇ, ಇನ್ನೂ ಈ ಮನೆ ಸೊಸೆ ಅಂತ ಒಪ್ಕೊಂಡಿಲ್ಲ. ಹೋಗ್ಲಿ, ಪೂಜೆ ದಿನ ಮತ್ತ್ಯಾಕೆ ಈ ವಿಷಯ? ಮತ್ತೇನಾದರೂ ತಯಾರಿ ಇದ್ದರೆ ಮುಗಿಸ್ಕೊಂಡು ಪೂಜೆ ಶುರು ಮಾಡೋಣ. ಪಾಪಮ್ಮ, ಪುರೋಹಿತರಿಗೆ ಏನಾದರೂ ಬೇಕಿದ್ರೆ ಅದನ್ನು ನಾನೇ ನೋಡ್ಕೊಳ್ತೀನಿ. ಅಡುಗೆ ಮನೆಯಲ್ಲಿ ಪ್ರಸಾದ ರೆಡಿ ಇದೆ ಅಂತ ನೋಡ್ತೀರಾ? ಆಯ್ತಮ್ಮ ಅವರೇ. ಪಾಪಮ್ಮ, ನಾನು ಬರ್ತೀನಿ. ಸಾರಿ. ಏನ್ರಿ ನಿಮ್ದು? ಕೆಳಗಡೆ ಪೂಜೆಗೆ ರೆಡಿ ಆಗ್ತಿದೆ. ನನಗೆ ಕೆಲಸ ಇದೆ ಅಂತಲೂ ಕೇಳಿದೆ, ಪಂಚೆ ಉಡ್ಸ್ಕೊಡು ಅಂತ ಹೇಳಿ ಈಗ ತರಲೆ ಮಾಡ್ತಿದ್ದೀರಾ? ಅಯ್ಯೋ, ನಾನೇನು ಮಾಡಿದೆ? ದೇವ್ರ ಥರ ನಿಂತಿದ್ದೀನಪ್ಪ. ಹೌದು, ನೀವು ಹೀಗೆ ಹುಡುಗಾಟ ಮಾಡ್ತೀರಿ, ನಾನು ಹೋಗ್ತೀನಿ. ಹಾಗೊಂದು ಮಾಡಬೇಡ. ನಿನ್ನ ಗಂಡನ ಮಾನ ಕಾಪಾಡೋದು ನಿನ್ನ ಕೈಯಲ್ಲಿದೆ. ನಾನೇ ಪಂಚೆ ಉಡ್ಕೊಂಡು ಬರ್ತೀನಂದ್ರೆ ಅಂದರೆ ಏನಿಲ್ಲ, ಬೆಲ್ಟ್ ಹಾಕೋ ಬರ್ಬೇಕಷ್ಟೆ. ನೋಡಿದ್ರಾ, ನಿಮ್ಗೊಂದು ಪಂಚೆ ಉಡೋದಕ್ಕೆ ಎಷ್ಟು ಕಷ್ಟ ಆಯ್ತು, ಎಷ್ಟು ಟೈಮ್ ಬೇಕು. ಅದೇ ನಾವು ಹೆಂಗಸರು 2 ನಿಮಿಷದಲ್ಲಿ ಸೀರೆ ಉಟ್ಕೊಂಬಂದ್ಬಿಡ್ಬೇಕು ಅಂತೀರ. ಸೀರೆ ಉಡೋ ನಮ್ಗಳ ಕಷ್ಟ ನಿಮಗೆ ಅರ್ಥ ಆಗಲಿ ಅಂತಾನೆ ವರ್ಷದಲ್ಲಿ 2 ಸರಿನಾದರೂ ಹಬ್ಬಕ್ಕೆ ಪಂಚೆ ಉಡೋದು, ಗೊತ್ತಾ? ವೆರಿ ಗುಡ್ ರಿಸರ್ಚ್. ಥೀಸಿಸ್ ಬರಿಬೋದು ಅನ್ಸುತ್ತೆ ಅಲ್ವಾ? ನಮ್ಮ ಯಜಮಾನ್ರು ಪಂಚೆ ಪುರಾಣ ಅಂತ ಟೈಟಲ್. ಹೇಗಿದೆ? ಸೂಪರ್. ಥೇಟ್ ನಿಂತರ. ಸಾಕು, ಪಂಚೆ ಉಡ್ಸಿದಾಯ್ತು, ಜುಬ್ಬ ಹಾಕೊಳ್ಳಿ. ಅರೆ, ಮುಗ್ದೆ ಹೋಯ್ತಾ? ಪರವಾಗಿಲ್ವೇ? ಪೂಜೆಗೆ ಲೇಟ್ ಆಗುತ್ತೆ, ಬನ್ನಿ ಕೆಳಗಡೆ ಹೋಗೋಣ. ಇವತ್ತು ಮನೇಲಿ ಪೂಜೆ ಅಲ್ವಾ ಅಭಿ? ಇವತ್ತೊಂದಿನ ಮನೇಲಿರೋ, ಎಲ್ಲ ಸೇರಿ ಪೂಜೆ ಮಾಡೋಣ. ಎಲ್ಲ ಸೇರಿ ಯಾಕೆ ಮಾಡಬೇಕು? ನೀವು ಹೆಂಗ್ಸ್ ಮಾಡಿದ್ರೆ ಸಾಕು. ನಿಮಗೆ ಕುಟುಂಬ ಅಂದರೆ ಅವ್ರು ಅಷ್ಟೇ ತಾನೆ. ಕಾಳಜಿನೇ ಇಲ್ಲ ಅಂದಮೇಲೆ ನನ್ನ ಹತ್ರ ಇರು ಅಂತ ಯಾಕೆ ಹೇಳ್ತಿದ್ದೀರಾ? ಯಾಕೆ ಹಾಗೆಲ್ಲ ಹೇಳ್ತೀಯ? ನನಗೆ ನಿನ್ನ ಬಗ್ಗೆ ಸಾಕು. ನೀವೇನೇ ಹೇಳಿದ್ರು ಅಷ್ಟೇ. ಯು ಆರ್ ಸೆಲ್ಫಿಶ್. ಶುದ್ಧ ಸ್ವಾರ್ಥಿ ನೀವು. ಅಭಿ ನಿಂತ್ಕೋ. ಅಭಿ